ಈ ಮೂವಿ ಟೀಮ್ ಅವರು ಎಷ್ಟು ಒಳ್ಳೆಯವರು ಅಂತ ಅಂದ್ರೆ ನಮ್ ಕಿವಿಗಳಿಗೆ ಜಾಸ್ತಿ ತೊಂದರೆ ಆಗ್ಬಾರ್ದು ಅಂತ ಈ ಮೂವಿ ಸೀನ್ ಗಳಿಗಿರ್ಲಿ ಸಾಂಗ್ಸ್ಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿಲ್ಲ. ಶಾಂತಿಗಾಗಿ ಜೀವ ತೆತ್ತು ಹೋದರು ಕಾಲೇಜು ಮೋಜು ಬರೀ ಮಜಾ 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 ಮಜಾ. ಹುಚ್ಚು ಮಡಿಗಳ ಹರಿಯದ ಹುಚ್ಚು ಅದು ಹದಿ ಹರಿಯದ ಹುಚ್ಚು ಅದು ಹದಿ ಹರಿಯದ. ಕನ್ಸಲ್ಲೂ ಇಂಥ ಗತಿ ಬರುತ್ತೆ ಅಂತ ನಾನ್ ಅನ್ಕೊಂಡಿರಲಿಲ್ಲಪ್ಪ. ಈ ಮೂವಿ ಸ್ಟಾರ್ಟ್ ಆಗೋದು ಕಾಲೇಜಲ್ಲಿ. ನಮ್ ಹೀರೋ ಸ್ಟೂಡೆಂಟ್, ಆದ್ರೆ ಕಾಲೇಜು ಕ್ಲಾಸ್ಗಿನ ಜಾಸ್ತಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಿಲೆಬಸ್ ಮಾಡ್ತಾ ಇರ್ತಾನೆ. ನೀನ್ ಪ್ರೀತಿಸ್ತಾ ಇರೋ ಹುಡುಗಿ ಆ ರಾಜೇಶನ್ ಜೊತೆ ಚಕ್ಕಂದ ಆಡ್ತೀಯಳೆ ಗೊತ್ತಾ? ನಮ್ ಹೀರೋಯಿನ್ ಎಷ್ಟು ಬುದ್ಧಿವಂತೆ ಎಷ್ಟು ವಿಚಾರವಂತೆ ಅಂದ್ರೆ ಹೆವಿ ಪ್ರೀತಿ ಮಾಡ್ತಾರೋ ನಮ್ಮ ಬದ್ರಿಗಿಂತ ಹೆವಿ ಬರ್ಗಿಟ್ಟಿರೋ ನಮ್ ರಾಜೇಶನಿಂದ ಬಿದಿರ್ತಾಳೆ. ನನ್ ಹುಡುಗಿಗೆ ಕಾಳಕ್ಕವನ ನನ್ ಗಂಡ ಆಗೋನು ಅದ್ ನೀನೆ. ದೀಪಕ್ ಹೋಗಿರೋದಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ನೀವ್ ನನಗ್ ಗೊತ್ತಿಲ್ದೆ ನನ್ ಹೃದಯದೊಳಗ್ ಬೆರ್ತೋಗಿದ್ದೀರಾ. ನಿನ್ನ ನೋಡಿ ದಹ ತೀರ್ಸ್ಕೊಂತ ಇದೀವಿ ನಾವು. ಟೋಟಲ್ ಆಗಿ ಹೇಳೋದಾದ್ರೆ ಇವರು ಲಾಜಿಕ್ ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಸುಸ್ತಾಗಿ ರೂಮಿಂದ ಆಚೆ ಮೂವಿಗೆ ಬರೋದಕ್ಕೆ ಆಗಿಲ್ಲ. ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ತು ಮಸಾಲೆ ಚುಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಮುತ್ತಿನ ಹನಿ. ದೀಪಕ್ ಹೋಗಿರೋದಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಬೇರೆ ಹುಡುಗನ ಜೊತೆ ಮ್ಯೂಟ್ ಮಾಡ್ಕೊಂಡು ಮಾತಾಡ್ತಾ ಇರೋ ಹೀರೋಯಿನ್ ನೋಡಿ ವಿಲನ್ ಆಗಿರೋ ನಮ್ ಬದ್ರಿ 7ನೇ ಕ್ಲಾಸ್ ನಿಬ್ಬನ್ ತರ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ನೈನಾ, ನಿನ್ನ ಹತ್ರ ಎಕನಾಮಿಕ್ಸ್ ನೋಟ್ಸ್ ತಗೊಂಡಿದ್ನಲ್ಲ, ತಗೋ. ಏನೋ ನನ್ ಮಗ್ನೆ ಹೆಂಗಿದೆ ಮೈಗೆ? ನನ್ಗೇನಾಗಿದೆ, ನಾರ್ಮಲ್ ಆಗಿದ್ದೀನಿ. ನನ್ಗೇನಾಗಿದೆ, ನಾರ್ಮಲ್ ಆಗಿದ್ದೀನಿ. ಇದೇ ಗ್ಯಾಪ್ ಅಲ್ಲಿ ಮುಖನ ತೋರಿಸ್ಲೋ ಬಡುವಂತ 1/4 ಗಂಟೆ ಕ್ಯಾಮ್ರಾಮನ್ ಜೊತೆ ಗುದ್ದಾಡಿ ಕೊನೆಗೂ ನಮ್ ಹೀರೋ ಮುಖ ತೋರಿಸ್ಕೊಂಡು ಎಂಟ್ರಿ ಆಗ್ತಾನೆ. 3 days later, 3 weeks later, many months later. ಆಮೇಲೆ ನೀನು ನಮ್ ರಾಜೇಶ ಹೀರೋ ಅಂತ ತೋರ್ಸ್ಕೊಳ್ಳೋದಿಕ್ಕೆ ನಮ್ ಬದ್ರಿನ ಕಾಲೇಜ್ ತುಂಬಾ ಅಟ್ಟಾಡ್ಸ್ಕೊಂಡು ನಾಯಿ ಹೊಡೆದಂಗ್ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಸುಡುತ್ತೆ ಕಣ, ಸುಡುತ್ತೆ ಕಣ. ಈ ಲೆವೆಲ್ ಕಿತ್ತಾಡ್ತಾ ಇದ್ರು ಏನಕ್ಕಿನ್ನ ಪ್ರಿನ್ಸಿಪಲ್ ಬಂದಿಲ್ಲ ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ ಇವತ್ತೇನ್ ಕಾಲೇಜಿಗೆ ಜಾಸ್ತಿ ಜನ ಸ್ಟೂಡೆಂಟ್ಸ್ ಬಂದಿಲ್ಲ, ಇನ್ನು ಏನಕ್ಕೆ ಇಂಗ್ಲಿಷ್ ಮೀಡಿಯಂ ಪಾರ್ಕ್ ಬಂದಿಲ್ಲ ಅಂತ ಅವರೇ ಬೇರೆ ಯೋಚನೆ ಕಾಣ್ತಾರೆ. ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇವರು ಹಗ್ಗ ಕಟ್ಕೊಂಡು ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇವ್ರು ನೋಡ್ರಿ ಜಗಳ ಬಿಡ್ಸದ್ ಬಿಟ್ಟು ಫಸ್ಟ್ ಯಾವನ್ ಸಾಯ್ತಾನೋ ಅವ್ನ ಜೇಬಿಂದ ಪರ್ಸ್ ಎತ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದಾರೆ. ಈ ಮೂವಿಲಿ ಯಾವ ಲೆವೆಲ್ ಸ್ಯಾಡಿಸಮ್ ಇದೆ ಅಂತ ಅಂದ್ರೆ ಇವ್ರು ಕಿತ್ತಾಡ್ತಿದ್ದಂಗೆನೆ ಬೆಂಚ್ಗಳು ಸೈಡ್ ಸರ್ಕೊಂಡು ಜಗಳ ನೋಡ್ತಿರ್ತವೆ. ಈ ಕರ್ಮನೆಲ್ಲ ನೋಡಿ ಸುಧಾರಿಸ್ಕತ್ತಿದ್ದಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ದಂಗೆ ಮೋರ್ಟಿ ನೋಡ್ಸ್ಕೊಂಡಿರೋ ಜಿರ್ಲೆ ಸೊಳ್ಳೆಗಳ ತರ ಆಡ್ತಿರೋ ಹೀರೋ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ನ ತೋರಿಸ್ತಾರೆ. ಹೋಗ್ಲಿ ಬಿಡಕ, ನಿನ್ ಕಿತ್ತೋಗಿರೋ ಡ್ಯಾನ್ಸ್ ತೋರ್ಸೋದಿಕ್ಕೆ ಜಾಸ್ತಿ ಎಫರ್ಟ್ ಹಾಕ್ಬೇಡ, ಅವ್ರು ನಿನ್ನ ಕರ್ಕೊಂಡಿರೋದೇ ಬೇರೆ ತೋರ್ಸೋದಿಕ್ಕೆ. ಐ ಮೀನ್ ನೇಲ್ ಪಾಲಿಶ್. ಯೋ ಅದೇನ್ ಕಾಲೇಜಾ ಇಲ್ಲ ಲೋ ಬಜೆಟ್ ಲಾಡ್ಜಾ? ಯಾವನ್ ನೋಡಿದ್ರು ಯಾರನ್ನಾದ್ರೂ ತಪ್ಕೊಂಡೇ ಕೂತಿರ್ತಾನಲ್ಲ. ಬ್ರೋ, ನಾವು ಕಾಲೇಜಿಗೆ ಹೋಗಿದೀವಿ, ನಾವು ಕಾಲೇಜ್ನ ನೋಡಿದೀವಿ, ನಾವು ಆಡಿಯನ್ಸ್ ಇವಾಗ ಮಗ್ನನ್ ಮಕ್ಕಳಲ್ಲ. ದೀಪಕ್ ಹೋಗಿರೋದಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ನೆಕ್ಸ್ಟ್ ಅಲ್ಲಿಗೆ ನಮ್ ರಾಜೇಶನ್ ಅಮ್ಮ ಬರ್ತಾರಂತೆ. ಇವರಿಬ್ರು ಬಾಂಡಿಂಗ್ ನ ನೋಡಿ ನಮ್ ಹೀರೋಯಿನ್ಗೆ ಹೀರೋ ಮೇಲೆ ಇನ್ನೂ ಜಾಸ್ತಿ ಲವಾಗ್ಬಿಡುತ್ತಂತೆ. ಏನಾಗಿದ್ದೀನಮ್ಮ ನಾನು? ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ, ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಜಾಸ್ತಿ ನೋಡ್ಬೇಡಕ್ಕ, ಅಣ್ಣನ್ ಲಡ್ಡುಗೆ ದೃಷ್ಟಿ ಆದೀತು. ಐ ಮೀನ್ ತಿಂತಾ ಇರೋ ಲಡ್ಡುಗೆ. ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ನೆಕ್ಸ್ಟ್ ಇದು ಕಾಲೇಜ್ ಅಂತ ನಮ್ಮನ್ನ ನಂಬಿಸೋದಿಕ್ಕೆ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಾ ಇರೋದನ್ನ ತೋರಿಸ್ಬೇಕಾದ್ರೆ ಅದು ಲೋ ಬಜೆಟ್ ಲಾಡ್ಜ್ ಅಂತ ಮತ್ತೆ ಪ್ರೂವ್ ಆಗ್ಬಿಡುತ್ತೆ. ಸ್ಟೂಡೆಂಟ್ಸ್, ಬ್ಲಡ್ ಪ್ರೆಷರ್ ಯಾವಾಗ ಬರುತ್ತೆ? ನೀವ್ ಎದುರುಗಡೆ ಬಂದಾಗ ಮೇಡಮ್. ಅದೆಲ್ಲ ಮೇಡಮ್ ಒಬ್ಬರೇದಾಗ ಹೇಳ್ಬೇಕು ಗುರು. ಮೇ ಐ ಕಮಿಂಗ್ ಮೇಡಮ್? ಒಳಗ್ ಬಂದ್ಬಿಟ್ಟು ಮೇ ಐ ಕಮಿನ? ಒಬ್ಬ ಹುಡುಗ ನನ್ನನ್ನ ಫಾಲೋ ಮಾಡ್ತಿದ್ದ ಮೇಡಮ್. ನೀನ್ ಫಾಸ್ಟ್ ಆಗಿ ಬರ್ಬೇಕಾಗಿತ್ತು. ನಾನ್ ಹೇಗ್ ಫಾಸ್ಟ್ ಆಗಿ ಬರ್ಲಿ ಮೇಡಮ್? ಆ ಹುಡುಗ ತುಂಬಾ ಸ್ಲೋ ಆಗಿ ಫಾಲೋ ಮಾಡ್ತಿದ್ದ. ಮೇಡಮ್ ಮೆಮೋ. ನಾಡದ್ದು ಗೋವಾಗೆ ಎಜುಕೇಶನ್ ಟೂರ್ ಹೋಗ್ತಾ ಇದೀವಿ. ಎಜುಕೇಶನ್ ಟೂರ್ ಗೋವಾಗೆ. ಅಲ್ಲಿನ ಸಂಸ್ಕೃತಿ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಇರ್ಬೋದೇನೋ ಬಿಡಿ, ಬೀಚ್ಗಂತೂ ಅಲ್ವಲ್ಲ. ಏನ ಇದನ್ನ ಎಜುಕೇಶನ್ ಟೂರ್ ಅನ್ನಲ್ಲ,
ಇದೇ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಶ್ರೀಮಂತರು ಅಂದ್ರೆ ಯಾರು, ಶ್ರೀಮಂತಿಗೆ ಅಂದ್ರೆ ಏನು ಅಂತ ನಮ್ ಹೀರೋ ರಾಜೇಶ್ಗೆ ಹೇಳೋದಿಕ್ ಶುರು ಮಾಡ್ತಾಳೆ. ಶ್ರೀಮಂತಿಕೆ ಅಂದ್ರೆ ಹಣ ಅಂತಸ್ತು ಇದ್ರೆ ಮಾತ್ರ ಅಲ್ಲ, ಅದೆಲ್ಲ ಸುಳ್ಳು. ನಿಜವಾದ ಶ್ರೀಮಂತಿಕೆ ಅಂದ್ರೆ ಪ್ರೀತಿ ವಾತ್ಸಲ್ಯ ತುಂಬಿಕೊಂಡು ಒಳ್ಳೆ ನಡೆ ನುಡಿ ಹೊಂದಿದ ವ್ಯಕ್ತಿಗಳೇ ನಿಜವಾದ ಶ್ರೀಮಂತರು. ಆ ರೀತಿ ಕಂಡ್ ಮೊದಲನೇ ವ್ಯಕ್ತಿ ಅಂದ್ರೆ ನೀವು. ಇಷ್ಟೆಲ್ಲಾ ಹೇಳಿ ನಮ್ ಹೀರೋನ ಅಕ್ಕ ಹೊಗಳ್ತಿದ್ದಂಗೆ ಡೀಪ್ ಆಗಿ ಹೋಗಿರೋದಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ಲಾಯರೋ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಈಗ ಮಿಲಿಟರಿ ಸೇರ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ನಾನ್ ನಮ್ ದೇಶಕ್ಕೆ ಅಳಿಲ್ ಸೇವೆ ಮಾಡ್ಬೇಕು ಅಂತ ಇದ್ದೀನಿ. ಅಣ್ಣ ಡಾಕ್ಟ್ರು, ಇಂಜಿನಿಯರು, ಮಿಲಿಟರಿ ಅಂತೆಲ್ಲ ಕತೆ ಹೊಡೆದ್ಬಿಟ್ಟು ಬೀಚಲ್ಲಿ ಮಾಡೋದು ಶ್ರೀಮಂತಿಕೆ, ಅಕ್ಕನ್ ಶ್ರೀಮಂತಿಕೆ. ಏನೋ ಅದೇ ಟೈಮ್ಗೆ ಫುಲ್ ರೊಚ್ಚಿಗೆದ್ದು ನಮ್ ಬದ್ರಿ ಅಲ್ಲಿಗೆ ಬಂದು ಹೊಡ್ಸ್ಕಂತಾನೆ. ಏನೋ ಸರಿ ನಡೀರಿ ಈಗ. ಇಷ್ಟ ದಿನ ಎಲ್ರು ಜಾಲಿಯಾಗಿರ್ತಾ ಇದ್ವಿ, ದಿನ ಒಬ್ರನ್ನೊಬ್ರು ನೋಡ್ತಾ ಇದ್ವಿ. ಇನ್ ಮುಂದೆ ಅದಕ್ಕೆ ಯಾಕೆ ಇಷ್ಟೊಂದು ಓದಾಡ್ತೀರಿ? ಬೇಗ ಮದುವೆ ಮಾಡ್ಕೊಂಡ್ಬಿಡಿ. ನನ್ಗೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಅಮ್ಮ ಹತ್ರ ಮಾತಾಡ್ತೀನಿ. ನಾವಿಬ್ರು ಬೇಗ ಮದುವೆ ಆಗೋಣ. ಅಣ್ಣ ಮುಗ್ದಿರೋದು ಕಾಲೇಜು, ಏನೋ ಆರ್ಮಿಗೆ ಸೇರ್ಕೊಂಡು ಊರ್ ಬಿಟ್ಟೋಗ ಲೆವೆಲ್ಗೆ ಆಡ್ತಿದ್ಯಾ. ನಾನು ರಾಜೇಶ್ ಅಂತ ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ಅವ್ರು ಬಡವರು, ಅವ್ರು ತುಂಬಾ ಒಳ್ಳೆಯವರು. ಅಂತಸ್ತಲ್ಲಿ ಬಡವರಾದ್ರು, ಗುಣದಲ್ಲಿ ತುಂಬಾ ಶ್ರೀಮಂತರು. ಅಕ್ಕ ಅವ್ನ ಅದ್ರಲ್ಲೂ ಬಡವನೆ. ನೆಕ್ಸ್ಟ್ ಬದ್ರಿ ಫ್ಯಾಮಿಲಿ ಹೆವಿ ರಿಚ್ ಇದಾರೆ ಅಂತ ಗೊತ್ತಾಗಿ ಅವ್ರ ಅಪ್ಪ ಅಮ್ಮನ ಜೊತೆ ಹುಡುಗಿ ಅಪ್ಪ ಅಮ್ಮ ಇವರಿಬ್ರಿಗೂ ಮದ್ವೆ ಫಿಕ್ಸ್ ಮಾಡ್ತಾರೆ. ಎಂಗೇಜ್ಮೆಂಟ್ ಮಾತುಕತೆ ಮಾಡ್ಕೊಳ್ಳದಂಗೆ ಬರ್ಗೆಟ್ಟವ್ರ ತರ ಡೈರೆಕ್ಟ್ ಆಗಿ ಮದ್ವೆಗೆ ಬಂದ್ಬಿಡ್ತಾರೆ. ನನ್ ಡಿಮಾಂಡ್ ಏನಿದ್ರು ನಿಮ್ ಮಗಳಷ್ಟೇ. ಇಂತ ರಿಚ್ ಫ್ಯಾಮಿಲಿ ಮದ್ವೆಗೆ ಎಷ್ಟ್ ಜನ ಬಂದಿದ್ದಾರೆ ನೋಡಿ. ಇದಕ್ಕಿನ್ನ ಜಾಸ್ತಿ ಜನ ರಾತ್ರಿ ನಮ್ಮನೆ ಎತ್ತ ಕಡೆ ತೆಂಗಿನಕಾಯಿ ಬಿದ್ರೆ ತಗೊಂಡ್ ಹೋಗೋದಕ್ಕೆ ಬರ್ತಾರೆ. ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್, ನಮಗ್ ಬೇಕಾಗಿಲ್ಲ. ಇನ್ನೇನ್ ಚೌಟ್ರಿಲಿ ಮದ್ವೆ ಆಗ್ಬೇಕು ಅನ್ನೋ ಟೈಮಲ್ಲಿ ರಮ್ಯಾ ನಾನೊಂದ್ ಚೀಟಿ ಬರ್ಕೊಡ್ತೀನಿ. ರಮ್ಯಾ ತಗೊಂಡೋಗ್ ಕಿರಣ್ ಕೊಡ್ತೀಯಾ? ರಮ್ಯಾ ಬೇಗ ಹೋಗ್ ಕೊಟ್ಬಿಡು. ನೈನಾ ಕಿರಣ್ ನೀನ್ ನಿಜಕ್ಕೂ ಬರ್ತೀಯ ಅನ್ಕೊಂಡಿಲ್ಲ. ರಿಯಲಿ ಯುವರ್ ಗ್ರೇಟ್. ನೈನಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇಗ ಬಾ. ನೈನಾ ನಾ ಬೈಕ್ ಹತ್ರ ಕಾಯ್ತಾ ಇರ್ತೀನಿ. ನೈನಾ ಬರ್ತೀನಿ. ಅಣ್ಣ ಯಾವ ಬೈಕು ಎಲ್ಲಿ ನಿಲ್ಸಿ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಅಕ್ಕ ಗಾಬ್ರಿಲಿ ನಮ್ಮನೆಗೆ ಹೊಟ್ಕೊಂಡ್ ಬಂದ್ ನನ್ ಬೈಕ್ ಹತ್ಕೊಬಿಟ್ಟಾಳು. ಈ ಇಡೀ ಮದುವೆ ಮನೆಯಲ್ಲಿ ಗಂಡು ಹೆಣ್ಣನ್ನ ಯಾವ ಲೆವೆಲ್ ಇಗ್ನೋರ್ ಮಾಡಿದ್ದಾರೆ ಅಂತ ಅಂದ್ರೆ ಇವರಿಬ್ರು ಓಡ್ಕೊಂಡು ಹೋಗ್ಬೇಕಾದ್ರೆ ನೋಡೋರು ಗತಿ ಇಲ್ಲ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ. 30 ಹುಡುಗಿ ವಿಷಯ ಮಾತಾಡ್ತೀರಾ? ಕನ್ಸಲ್ಲೂ ಇಂಥ ಗತಿ ಬರುತ್ತೆ ಅಂತ ನಾನ್ ಅನ್ಕೊಂಡಿರಲ್ಲಪ್ಪ. ಆಕ್ಚುಯಲ್ ಆಗಿ ನಮ್ ಹೀರೋಯಿನ್ಗೆ ಮದ್ವೆ ಆಗ್ತಾ ಇರೋದು ನಮ್ ಹೀರೋಗೆ ಗೊತ್ತಿರಲ್ವಂತೆ. ಹೀರೋ ಫ್ರೆಂಡ್ ಕಿರಣ್ ಹೀರೋಯಿನ್ ನ ಕರ್ಕೊಂಡು ಹೀರೋ ಮನೆಗೆ ಬರ್ತಾ ಇರ್ತಾನಂತೆ. ರಮ್ಯಾ ನೈನಾ ಆದ್ರೆ ಡೆಡಿಕೇಶನ್ ಇಂದ ಕಣ್ ಕಡೆ ನಾಯಿ ತರ ಕಿತ್ತಾಡಿ ಹುಡುಗಿರ್ ಜೊತೆ ಬರ್ಗೆಟ್ ತರ ಬಿಹೇವ್ ಮಾಡ್ಕೊಂಡು ನಮ್ ಹೀರೋ ಮಿಲಿಟರಿಗೆ ಅಪ್ಲಿಕೇಶನ್ ತಗೊಂಡು ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಿರ್ತಾನಂತೆ. ಮಿಲಿಟರಿಗೆ ಅಪ್ಲಿಕೇಶನ್ ಹಾಕಿದ್ನಲ್ಲ, ಇಂಟರ್ವ್ಯೂ ಬಂದಿದೆ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಅಣ್ಣ ಈ ಡ್ರೆಸ್ ಅಲ್ಲಿ ನಿನ್ ಇಂಟರ್ವ್ಯೂ ಇರ್ಲಿ, ಆಫೀಸ್ ಒಳಗೂ ಬಿಟ್ಕೊಳ್ಳೋದಿಲ್ಲ. ನಿಮಗೆಲ್ಲ ಅನಿಸ್ತಿರ್ಬೋದು ಈ ತರ ರೆಡಿಯಾಗಿ ಯಾವನ ಮಗ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಾನೆ ಗುರು ಅಂತ. ಟ್ವಿಸ್ಟ್ ಇದೆ, ಅಣ್ಣ ಇಂಟರ್ವ್ಯೂ ಹೋಗೋದಿಲ್ಲ, ರೋಡ್ ಮಧ್ಯದಲ್ಲೇ ನಾಯಿ ತರ ಕಿತ್ತಾಡೋದಕ್ಕೆ ಶುರು ಮಾಡ್ತಾನೆ. ಅರೆ ಬದ್ರಿ, ಇದೇ ಇದು ಮದುವೆ ಗೆಟಪ್ ಅಲ್ಲಿ ನನ್ ಮದ್ವೆ. ಕಂಗ್ರಾಚುಲೇಷನ್ಸ್. ಏನ್ ಪಾರ್ಟಿ ಗಿಟ್ ಇಲ್ವಾ? ನಿನಗ್ ಕೊಡದೆ ಇರ್ತೀನಾ? ಹೀರೋಯಿನ್ ನಮ್ ಹೀರೋನೇ ಎತ್ಕೊಂಡ್ ಬಂದಿರೋದು ಅಂತ ನಮ್ ಬದ್ರಿ ಕಿತ್ತಾಡ್ತಿರ್ಬೇಕಾದ್ರೆ ನಮ್ ಬದ್ರಿ ವಾಸನ ಸ್ಮೆಲ್ ಮಾಡ್ಕೊಂಡು ಹುಡುಗಿ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಾರೆ. ಇದೇನ್ ಗುರು ಹುಡುಗಿ ಅಪ್ಪ ಅಮ್ಮ ಬಂದಿದ್ದಾರೆ. ಮೋಸ್ಟ್ಲಿ ಬದ್ರಿ ಅವ್ರ ಅಪ್ಪ ಅಮ್ಮ ಇವ್ನು ಕಳೆದ ಅನ್ನೋ ಫೀಲ್ ಅಲ್ಲಿ ಅದೇ ಚೌಟ್ರಿಲಿ ಬದ್ರಿ 2.0 ರಿಲೀಸ್ ಮಾಡೋ ಕೆಲಸದಲ್ಲಿದ್ದಾರೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಮ್ ಹೀರೋಯಿನ್ ರಾಜೇಶನ್ ನೆನಪಲ್ಲೇ ಬದ್ರಿಯಿಂದ ತಪ್ಪಿಸ್ಕೊಂಡು ಕೆರೆದಂಡೆ ಬೇಲಿ ಸಾಲಲ್ಲಿ ಒಬ್ಳೆ ಊಟ ಇಲ್ದಂಗೆ ಸಾಂಗ್ ಹೇಳ್ತಾ ವಾಕ್ ಮಾಡ್ತಾ ಸೇತುವೆಯಿಂದ ಬಿದ್ದು ಸಾಯೋದಕ್ಕೆ ಹೈ ಜಂಪ್ ಮಾಡ್ತಾಳಂತೆ. ಡೀಪ್ ಆಗಿ ಹೋಗಿರೋದಲ್ಲ, ಅಂಡರ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟಿದ್ದಾಳೆ ಇವಳು. ಆಗ ಅಲ್ಲೊಬ್ಬ ಯಾರ ಮಗಳು ಅಂತ ತಿಳ್ಕೊಂಡು ಅವಳ ಅಪ್ಪ ಅಮ್ಮಂಗೆ ವಿಷಯ ತಿಳಿಸ್ತಾನಂತೆ. ನಿಮ್ ಮಗಳು ಹೈ ಜಂಪ್ ಮಾಡೋದಿಕ್ ಹೋಗಿ ನಿಗ್ರಕೊಂಡಿದ್ದಾಳೆ, ಟ್ರೋಫಿ 2 ದಿನ ಬಿಟ್ಟು ಬರುತ್ತೆ. ಏನ್ ಬೇಜಾರಾಗೋದಿಕ್ ಹೋಗ್ಬಿಡಿ ಆಯ್ತಾ? ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್, ನಮಗ್ ಬೇಕಾಗಿಲ್ಲ. ಇವನೇನೋ ಲಾಜಿಕ್ ಲಪ್ಪ ಹೊಡ್ಸೋ ತರ ಇವ್ರ ಮಗಳಂತ ತಿಳ್ಕೊಂಡು ಕಾಲ್ ಮಾಡ್ದ. ಅದು ಬಿಡಿ, ಅವಳ ಅಪ್ಪ ಅಮ್ಮ ಅಂತೂ ಇವಳು ಬರೀ ಬಿದ್ದಿದ್ದಾಳೆ ಅನ್ನೋ ವಿಷಯ ಕೇಳಿ ಆಲ್ರೆಡಿ ಸತ್ತು ಕೊಳ್ತಾಗಿದ್ದಾಳೆ ಅನ್ನೋ ತರ ಅಲ್ಲೇ ಕುತ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಮೀನಾಕ್ಷಿ ಧೈರ್ಯ ತನ್ಕೋ, ನನ್ ಮಗಳು ಇಷ್ಟೊಂದು ಕೆಟ್ಟು ಧೈರ್ಯ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಆದ್ರೆ ಈ ಕಡೆ ಎಲ್ಲೋ ಇದ್ದಿದ್ ನಮ್ ಕಿರಣ್ ಅಕ್ಕ ಹೆಗ್ಣನ್ ತರ ಸತ್ ಬಿದ್ದಿರೋ ಸ್ಪಾಟ್ ತಿಳ್ಕೊಂಡು ಅಲ್ಲಿಗೆ ಬಂದು ಅವಳನ್ನ ಕರ್ಕೊಂಡು ಹೋಗಿ ಉಳಿಸ್ತಾನಂತೆ. ಹಂಗೆ ನಮ್ ಕಿರಣ್ ಅವಳನ್ನ ಅವನ ಅಣ್ಣನ ಆರ್ಕೆಸ್ಟ್ರಾದಲ್ಲಿ ಸಾಂಗ್ ಹೇಳೋದಕ್ಕೆ ಸೇರಿಸ್ತಾನಂತೆ. ನೈನಾ ನಮ್ಮ ಅಣ್ಣಂದ್ ಹೇಗಿದ್ರು ಆರ್ಕೆಸ್ಟ್ರಾ ಇದೆ, ನೀನು ಚೆನ್ನಾಗಿ ಹಾಡ್ತೀಯಾ, ಯಾಕೆ ಅದ್ರಲ್ಲಿ ಜಾಯ್ನ್ ಆಗಬಾರ್ದು? ಹೀರೋಗಿನ ಜಾಸ್ತಿ ಇವನ್ ಜೊತೆಗೆ ಫಿಲ್ಮ್ ಮುಗ್ಸಂಗ್ ಕಾಣಿಸ್ತಾಳಲ್ಲ ಗುರು ಇವಳು. ನೈನಾ ನೀನು ಚೆನ್ನಾಗಿ ಹಾಡ್ತೀಯಾ, ಯಾಕೆ ಅದ್ರಲ್ಲಿ ಜಾಯ್ನ್ ಆಗಬಾರ್ದು? ಅಕ್ಕ ಎಷ್ಟು ಚೆನ್ನಾಗಿ ಹಾಡಾಡ್ತಾಳಂದ್ರೆ ಅದನ್ನ ಕೇಳಿ ಮೈಕ್ ಸಮೇತ ಉಸಿರುಗಟ್ಟು ಸತ್ತೋಗ್ಬಿಡುತ್ತೆ.
ಇನ್ನು ಆಡಿಯನ್ಸ್ ಬಗ್ಗೆ ಕೇಳಲೇಬೇಡಿ, ಅವ್ರು ಕೂತಿರೋ ಜಾಗದಲ್ಲೇ ಕೊಡ್ತೋಗಿದ್ದಾರೆ. ಈ ಕಡೆ ಇಷ್ಟೆಲ್ಲ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋ ಇಂಟರ್ವ್ಯೂ ಅಟೆಂಡ್ ಮಾಡ್ದಂಗೆ ಟ್ರೈನಿಂಗು ತಗೊಳ್ದಂಗೆ ಆರ್ಮಿ ಸೇರ್ಕೊಂಡು ಅಲ್ಲೇ ನಿಯರ್ ಬೈ ವಾಚ್ಮನ್ ಗಳ ಜೊತೆ ಯುದ್ಧ ಮಾಡ್ತಿರ್ತಾನಂತೆ. ವಾಚ್ಮನ್ ಅಲ್ವಾ, ಬೇರೆ ದೇಶದವರ? ಅಟ್ಯಾಕ್! ಈ ಕಡೆ ಓಡಿ, ಕಮಾನ್ ರಾಜೇಶ್. ಇವರೆಲ್ಲ ಯುದ್ಧ ಮಾಡೋದಕ್ಕೆ ಯಾವ ಸ್ಟೈಲಲ್ಲಿ ಬಂದು ಕೂತಿದ್ದಾರೆ ನೋಡಿ. ನೀವು ಹೋಗಿರೋದು ಯುದ್ಧ ಮಾಡೋದಿಕ್ರಪ್ಪ, ನಿಮ್ ಹುಡುಗಿರಿಗೆ ಪ್ರಪೋಸ್ ಮಾಡೋದಿಕ್ಕಲ್ಲ. ಇನ್ನ ಇವ್ರ ಮೇಜರ್ ಅಂತೂ ನಾಯಿ ತರ ಮುಂದೋಗಿ ಓಡಿಸ್ಕೊಂತಿರ್ತಾನೆ. ಇವ್ರು ಆಡ್ತಿರೋದ್ ನೋಡಿದ್ರೆ ಇಂಡಿಯನ್ ಆರ್ಮಿ ಫೀಲ್ ಬರ್ತಾ ಇಲ್ಲ, ಯಾವ್ದೋ ಟ್ಯಾಂಗೋ ಮ್ಯಾರೇಜ್ ಮ್ಯಾಟ್ರಿಮನಿ ಫೀಲ್ ಬರ್ತಾ ಇದೆ. ರಾಜೇಶ್, 2 ತಿಂಗಳು ರಜಾ ಸಿಗ್ತಾ ಇದೆ. ಊರಿಗೆ ಹೋಗಿ ವಾಪಸ್ ಬರುವಾಗ ಒಳ್ಳೆ ನ್ಯೂಸ್ ತರಬೇಕು. ಮದುವೆ ಮಾಡ್ಕೊಂಡು ನಮ್ಮೆಲ್ಲರಿಗೂ ಒಳ್ಳೆ ಊಟ ಹಾಕ್ಸ್ಬೇಕು. ಓಕೆ? ಆರ್ಮಿಗೆ ಹೊಸದಾಗಿ ಜಾಯ್ನ್ ಆಗೋ ಸೋಲ್ಜರ್ಸ್ ಗಳು ಕೂಡ ಈ ಲೆವೆಲ್ ಪರ್ಸನಲ್ ಆಗಿ ಮಾತಾಡೋದಿಲ್ಲ. ಮದ್ವೆ, ಗುಡ್ ನ್ಯೂಸ್. ಬ್ರೋ ಸೀರಿಯಸ್ಲಿ ಮದುವೆ ಮಾಡ್ಕೊಂಡು ನಮ್ಮೆಲ್ಲರಿಗೂ ಒಳ್ಳೆ ಊಟ ಹಾಕ್ಸ್ಬೇಕು. ನಿಮ್ ಕಿತ್ತೋಗಿರೋ ಕಾನ್ಸೆಪ್ಟ್ ಗಳಿಗೆ ಇಂಡಿಯನ್ ಆರ್ಮಿ ನಡೀತೀರಾ? ನೆಕ್ಸ್ಟ್ ಆರ್ಮಿ ಡ್ರೆಸ್ಸಿನ ಬಾಡಿಗೆ ಪೂರ್ತಿ ಪೈಸಾ ವಸೂಲಿ ಆಗ್ಲಿ ಅಂತ ಕಣ್ ಕಡೆ ಹಾಡ್ ಹೇಳ್ಕೊಂಡು ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಂಗೆ ಅಣ್ಣ ಊರಿಗೆ ಬಂದು ಹೀರೋಯಿನ್ ಲೈಫ್ ಅಲ್ಲಿ ಆಗಿರೋ ಕರ್ಮಕಾಂಡನೆಲ್ಲ ತಿಳ್ಕೊಂಡು ಅವನ್ ತಪ್ಪನ ತಿಳ್ಕೊಂಡು ತಿದ್ಕೊಂಡು ಹೀರೋಯಿನ್ ಹತ್ರ ಹೋಗಿ ಸಾರಿ ಕೇಳ್ತಾನಂತೆ. ಆಗ ನಿನ್ ಮನ್ಸು ತುಂಬಾ ನೋಯಿಸ್ಬಿಟ್ಟೆ, ಐ ಆಮ್ ಸಾರಿ. ಬೇಕು ಅಂತ ಚೂರಿಂದ ಚುಚ್ಬಿಟ್ಟು ಕ್ಷಮೆ ಕೇಳೋದ್ರಲ್ಲಿ ಏನರ್ಥ? ಅಷ್ಟಕ್ಕೂ ನಾನ್ ಯಾರು? ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ನನ್ಗೆ ಗೊತ್ತು ನಿನ್ ನೋವು ಏನು ಅಂತ. ಇವಳ್ಯಾಕೋ ಒಪ್ತಿಲ್ಲ ಬಿಡುಗರು ಅಂತ ಅಣ್ಣ ಅವನನ್ನೆಲ್ಲ ಒಳಗೆ ಹಿಸ್ಕೊಂಡು ಹೋಗ್ಬೇಕಾದ್ರೆ ಇನ್ ಮುಂದೆ ಬಲವಂತ ಮಾಡಿ ಪ್ರಯೋಜನ ಇಲ್ಲ. ಐ ಆಮ್ ಸಾರಿ. ರಾಜೇಶ್, ನಿನ್ಕೋ ರಾಜೇಶ್, ನನ್ನ ಬಿಟ್ಟು ಹೋಗ್ಬೇಡಿ. ಏನು ಅಕ್ಕ, ಸೀರಿಯಸ್ಲಿ? ಮೊದ್ಲೇ ಅರ್ಧ ಸತ್ತು ಹೋಗಿದ್ದೀನಿ, ಮತ್ತೆ ಅದ್ರ ಮೇಲೆ ಚಪ್ಪಡಿ ಕಲ್ ಹಾಕ್ಬೇಡಿ. ಬರೀ ಒಂದೇ ವಾರ ಮೆಸೇಜ್ ಕಾಲು ಮಾಡಿಲ್ಲ ಅಂತ ಟೀ ಉರ್ಕೊಂಡು ಒಡೆಗಳು ತರ ಆಡೋ ಈಗಿನ ಕಾಲದ ಕೆಲವು ಹುಡುಗಿರ್ ಮಧ್ಯ ತಿಂಗಳನ್ಗಟ್ಲೆ ಬಿಟ್ಟೋದ್ರು ಅಕ್ಕ ಅವನ್ನ ಬಿಟ್ಕೊಡ್ದೇನೆ ಕಾಲಿಗೆ ಬಿದ್ದು ಪ್ರೀತಿ ಮಾಡಿದ್ದು ಅಲ್ದೆ ಮದ್ವೆನೂ ಆಗ್ತಾಳಂತೆ. ನಿನ್ಕೋ ರಾಜೇಶ್, ನನ್ನ ಬಿಟ್ಟು ಹೋಗ್ಬೇಡಿ. ಈಗಿನ ಕಾಲದ ಕೆಲವು ನಿಬ್ಬಿ ಒಡೆಗಳು ಹುಡುಕೊಂಡ್ ಬಂದ್ ಪ್ರೀತಿ ಮಾಡ್ತಾ ಬಿಟ್ರೆ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರ ಅಪ್ಪನಾಣೆಗೂ ಇರೋದಿಲ್ಲ. ಅಕ್ಕ ಬೆಳಗ್ಗೆ ನಿನ್ ಸ್ವಲ್ಪ ಅವ್ರಿಗೆ ಕೊಡು, ತಿಂದ್ರೆ ಬುದ್ಧಿ ಬಂದ್ರು ಬರ್ಬೋದು. ಈ ಮೂವಿಲಿ ಏನೋ ಸ್ವಲ್ಪ ಲಾಜಿಕ್ ಅನಿಸ್ತಾ ಇದೆ ಅಂದ್ರೆ ಇದೊಂದೇ ಸೀನ್ ಗುರು. ಕೊನೆಗೂ ಮನೆಯವ್ರನ್ನ ಒಪ್ಸಿ ಈ ಸರಿ ಸಾಂಗ್ ಜೊತೆ BGM ನ ಹಾಕೊಂಡು ಡಾನ್ಸ್ ಮಾಡಿ ನಿಬ್ಬಿ ತರ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಆ ದೇವ್ರಿಗೂ ಗೊತ್ತು ಇವರಿಬ್ರು ಪ್ರೀತಿಯಲ್ಲಿ ನಮ್ ಪವರ್ಗಿಂತ ಜಾಸ್ತಿ ಪವರ್ ಇದೆ ಅಂತ. ನಮ್ ಪ್ರೀತಿಗೆ ಸಾವಿಲ್ಲ ಕಣೆ, ನಾವು ಒಂಥರ ಚಿರಂಜೀವಿಗಳಿದ್ದ ಹಾಗೆ. ಕನ್ನಡಿಯಲ್ಲಿ ನಿನ್ ಮುಖ ನೋಡ್ಕೋ. ಹಲೋ, ರಾಜೇಶ್ ಸ್ಪೀಕಿಂಗ್. ಹಾ ಓಕೆ ಸರ್. ಹಾ ಸರ್, ಎಸ್ ಸರ್, ನಾರಾಯಣ್ ಸರ್, ಎಸ್ ಸರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಇಷ್ಟೆಲ್ಲ ಆಗಿ 1 ತಿಂಗಳು ಗ್ಯಾಪ್ ಸಿಕ್ರು ಪ್ರಾಕ್ಟೀಸು ಟ್ರೈನಿಂಗು ತಗೊಳ್ಳದೆ ಮೇಜರ್ ಮೈನರ್ ತರ ಮುಂದೆ ಹೋಗಿ ತಿರ್ಗಾ ಸರಿಗೊಡ್ಸ್ಕೊಂಡ್ ಬರ್ತಾನೆ. ಯಾಕ್ರೋ ನಮ್ಮಂತ ಇಂಡಿಯನ್ ಆರ್ಮಿ ಲವರ್ಸ್ ನ ಹೊಟ್ಟೆ ಉರಿಸ್ತೀರಾ? ಹಾ ಓಕೆ ಸರ್. ಹಾ ಸರ್, ಎಸ್ ಸರ್, ನಾರಾಯಣ್ ಸರ್, ಎಸ್ ಸರ್. ಹೌದು, ಯಾವ ಪುರುಷಾರ್ಥಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾ ಇದ್ದೀರಾ? ಮನುಷ್ಯನಾಗಿ ವರ್ತಿಸ್ಬೇಕು, ಸ್ನೇಹ ಪ್ರೀತಿಯಿಂದ ಗೆಲ್ಲಬೇಕು, ಅದು ಮನುಷ್ಯನ ಲಕ್ಷಣ. ಅಣ್ಣ ನೀನ್ ಸ್ಪೀಚ್ ಕೊಡ್ತಾ ಇರೋದನ್ನ ಓಕೆ, ಆದ್ರೆ ಸ್ಪೀಚ್ ಕೊಡೋದಕ್ಕೂ ಮುಂಚೆ ಅವ್ರಿಗೆ ಕನ್ನಡ ಬರುತ್ತಾ ಅಂತ ಒಂದ್ಸರಿ ಕೇಳಿದಿದ್ರೆ ನಿಂಗೆ ಎಷ್ಟೋ ಟೈಮ್ ಹೊಡೆದಿರೋದು. ಅದು ಮನುಷ್ಯನ ಲಕ್ಷಣ. ಎಸ್ ಸರ್, ನಾರಾಯಣ್ ಸರ್, ಎಸ್ ಸರ್. ಶಾಲೆಯಲ್ಲಿ ಇರ್ಬೇಕಾದ್ರೆ ಇಂಗ್ಲಿಷ್ ಮೇಡಮ್ ಪಾಠ ಮಾಡೋದಕ್ಕೆ ಬಂದಾಗ ನಾನು ಹಿಂಗೆ ಮೇಡಮ್ ಮೋಸ್ಟ್ಲಿ ಅವ್ರಿಗೆ ನಾವು ಮಾತಾಡ್ಕೋತಿರ್ಬೋದು ಅಂತ ಪಕ್ಕದ ಬೆಂಚಲ್ಲಿ ಇದ್ದಿದ್ದು ನಾನು ಕೃಷ್ಣ ನೋಡ್ತಿದ್ದೆ. ಪ್ರಾಣ ಭಿಕ್ಷೆ ಕೊಡ್ತಾ ಇದೀನಿ ಅಂತ ತಿಳ್ಕೊಳ್ದೆ ಸ್ನೇಹ ಅಂತ ತಿಳ್ಕೊಳ್ಳಿ ಹೋಗಿ. ಇಷ್ಟು ಚೆನ್ನಾಗಿ ಸಿಕ್ಕಿರೋ ಶತ್ರುಗಳನ್ನ ಹೊಡೆದು ಸಾಯಿಸದ್ ಬಿಟ್ಟು ಅಣ್ಣ ಅವರು ಪ್ರಾಣ ಭಿಕ್ಷೆ ಕೊಟ್ಟಿದ್ದು ಅಲ್ದೆ ಶತ್ರುಗಳಿಗೆ ಬೆನ್ ತೋರಿಸಬಾರ್ದು ಅನ್ನೋ ಬೇಸಿಕ್ ರೂಲ್ ನ ಮರೆತು ಸರ್ರಿಗೆ ಕಿಸ್ಕೊಂತಾನೆ. I am very proud of you. I am very very proud of you. Yes sir, Narayan sir, yes sir. ಅಣ್ಣ ಇದನ್ನ ಮೊದಲೇ ಮಾಡೋದ್ ಬಿಟ್ಟು ಸಾಯೋ ತರ ಪರಿಸ್ಥಿತಿ ತಂದ್ಕೊಂಡು ಸಾಯೋ ಟೈಮಲ್ಲಿ ಅವ್ರನ್ನು ಸಾಯಿಸಿ ಸತ್ತೋಗ್ಬಿಡ್ತಾನೆ. ರಾಜೆ ನಿದ್ದೆ ಮಾಡ್ತಿದೀಯೇನೋ? ಸೊ ಹಿಂಗೆ ಒಂದಕ್ಕೊಂದು ಸಂಬಂಧನೇ ಇಲ್ದಂಗೆ ಲಾಜಿಕ್ ಕಾಮನ್ ಸೆನ್ಸ್ ನ ಸಾಮಾನ್ ಒಳಗಿಟ್ಕೊಂಡು ತೆಗ್ದಿರೋ ಈ ಮೂವಿ ಇಲ್ಲಿಗೆ ಮುಗಿಯೋದು. ಹಾ ಓಕೆ ಸರ್. ಹಾ ಸರ್, ಎಸ್ ಸರ್, ಎಸ್ ಸರ್. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಹಾಗೆ ನಾನ್ ರೋಸ್ಟ್ ಮಾಡಿರೋದು ಈ ಮೂವಿಲಿರೋ ಕ್ಯಾರೆಕ್ಟರ್ಗಳಿಗಷ್ಟೇ. ಅದ್ ಬಿಟ್ರೆ ಈ ಮೂವಿಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಈ ತರದ ರೋಸ್ಟ್ ವಿಡಿಯೋಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಉಳಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ